ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಒಂದು ಸಂಡೇ ಚಿಕ್ಕದಾಗಿರೋ ಮಿನಿ ವ್ಲಾಗ್. ಅಂದರೆ ಆಲ್ಮೋಸ್ಟ್ ಹೋಲ್ ಡೇ ನಾನು ಮನೇಲೇ ಇದ್ದಿದ್ದು. ಸೊ ಐ ಥಾಟ್ ಏನಾದರೂ ಇನ್ಫಾರ್ಮೇಟಿವ್ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ. ಸೊ ಡೇ ಸ್ಟಾರ್ಟ್ ಆಗಿದ್ದು ಎಳ್ನೀರು ಕುಡಿಯೋದ್ರಿಂದ. ನಿಮಗೆ ಗೊತ್ತಿರೋ ಹಾಗೆ ಒಳ್ಳೆಯದು, ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತೆ. ತುಂಬ ನ್ಯೂಟ್ರಿಷನ್ಸ್ ಇದೆ, ಮಿನರಲ್ಸ್ ಇದೆ ಇದರಲ್ಲಿ. ಕಿಡ್ನಿಗೆ ಮತ್ತು ಹಾರ್ಟ್ಗೆ ತುಂಬ ಒಳ್ಳೆಯದು. ಸೊ ನಾನು ಆಲ್ಮೋಸ್ಟ್ ವಾರದಲ್ಲಿ 3 ಸರಿ 4 ಸರಿ ಆದರೂ ಎಳ್ನೀರು ಕುಡಿತೀನಿ. ಅದಾದಮೇಲೆ 1.5 ಅವರ್ ಅಲ್ಲ 2 ಅವರ್ಸ್ ಬಿಟ್ಕೊಂಡು ನಾನೊಂದು ಹೆಲ್ದಿ ಪ್ರೋಟೀನ್ ಬೌಲ್ ಮಾಡ್ಕೊತೀನಿ. ಅದು ತುಂಬ ಲೈಟ್ ವೇಟು ಇರುತ್ತೆ, ಆಮೇಲೆ ತುಂಬ ನ್ಯೂಟ್ರಿಷಸ್ ಇರುತ್ತೆ. ಸೊ ಫಸ್ಟ್ ನಾನು ತೊಗೊಂಡಿರೋದು ಓಟ್ಸ್. ಇದು ಹೈ ಇನ್ ಪ್ರೋಟೀನ್, ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ, ಆಮೇಲೆ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಲು, ಆಮೇಲೆ ಒಂದು ಬಾಳೆಹಣ್ಣು. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಒಂದು ಹಾಫ್ ಕಟ್ ಸ್ಲೈಸ್ ಆ್ಯಪಲ್ನ ಸೇರಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಅದರಲ್ಲಿ ಆಲ್ಮಂಡ್ಸ್ ಇನ್ಕ್ಲೂಡ್ ಇದೆ, ಪಿಸ್ತಾ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಇದೆಲ್ಲ ಮಿಕ್ಸ್ ಇರೋದನ್ನು ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಬ್ಲೂಬೆರೀಸ್, ಬ್ಲ್ಯಾಕ್ಬೆರೀಸ್ ಎಲ್ಲ ಇರುತ್ತೆ ಅದರಲ್ಲಿ. ಚಿಯಾ ಸೀಡ್ಸ್ನ ನಾನು 1 ಅವರ್ 1.5 ಅವರ್ ಮುಂಚೆನೇ ನೆನೆಸಿಟ್ಟಿರ್ತೀನಿ. ಅದು ನೆಂದಿರೋ ಚಿಯಾ ಸೀಡ್ಸ್ನ ಅದ್ರ ಮೇಲೆ ಹಾಕ್ಕೊಂಡಿರ್ತೀನಿ. ನಾವು ಹೆಲ್ತ್ಗೆ ಹೇಗೆ ಆಲ್ಮಂಡ್ಸ್ ಮತ್ತು ಕಾಜು ಎಲ್ಲ ತಿಂತೀವಲ್ಲ, ಅದೇ ರೀತಿ ಸೀಡ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸೀಡ್ಸ್ ಜಾಸ್ತಿ ತಿನ್ನಲ್ಲ. ಸೀಡ್ಸಲ್ಲಿ ತುಂಬ ಹೈ ಒಮೆಗಾ 3 ಇರುತ್ತೆ, ಪ್ರೋಟೀನ್ ತುಂಬ ಇರುತ್ತೆ. ಅದನ್ನು ತಗೊಳ್ಳೋದು ತುಂಬ ಉತ್ತಮ. ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊತೀನಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ, ಲೈಕ್ ಒಂದು 5-10 ಮಿನಿಟ್ಸ್ ಅಷ್ಟೇ. ಸೊ ಎಲ್ಲ ನೆಂದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಹೆಲ್ದಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ತಿಂದರೆ ಕಂಪ್ಲೀಟ್ಲಿ ಫುಲ್ ಆಗ್ತೀವಿ ನಾವು, ತುಂಬ ಹೊತ್ತು ಎನರ್ಜೆಟಿಕ್ ಆಗಿರ್ತೀವಿ, ಬೇಗ ಹಸಿವಾಗಲ್ಲ. ಸೊ ಹೈ ಇನ್ ಪ್ರೋಟೀನ್ ಬೆಳಗ್ಗೆ ತಿಂದರೆ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಇದಾಗಿತ್ತು ನಂದು ಹೆಲ್ದಿ ಬ್ರೇಕ್ಫಾಸ್ಟ್. ಸೊ ನೆಕ್ಸ್ಟ್ ನಾನು ಮಾಡಿದ್ದು ಸ್ಕಿನ್ ಕೇರ್. ನನ್ನ ಸ್ಕಿನ್ ತುಂಬ ಡ್ರೈ ಆಗಿತ್ತು, ತುಂಬ ದಿನದಿಂದ ನಾನೇನು ರೆಮಿಡಿ ಯೂಸ್ ಮಾಡಿರಲಿಲ್ಲ. ನಾನು ಇವಾಗ ಬಳಸ್ತಾ ಇರೋದು ಕಡಲೆ ಹಿಟ್ಟು. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ತುಂಬ ಸ್ಮೂತ್ ಮಾಡುತ್ತೆ ಸ್ಕಿನ್ನನ್ನು. ನೆಕ್ಸ್ಟ್ ನಾನು ಯೂಸ್ ಮಾಡಿದ್ದು ಕಾಫಿ ಪೌಡರ್. ಅದ್ರ ಜೊತೆಗೆ ನಾನು ಹಾಕ್ಕೊಂಡಿರೋದು ಒಂದು ಸ್ವಲ್ಪ ಮೊಸರು. ಅದಾದಮೇಲೆ ಒಂದು ಚಿಟಿಕೆ ಅರಿಶಿಣ, ಒಂದು ಅರ್ಧ ಟೀ ಸ್ಪೂನ್ ಜೇನುತುಪ್ಪ, ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ. ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಪೇಸ್ಟ್ ಆಗುತ್ತೆ. ಸೊ ಅದು ಪೇಸ್ಟನ್ನ ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೋದು, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಆಲ್ ಟೈಪ್ ಆಫ್ ಸ್ಕಿನ್ಸ್ಗೆ ಅಪ್ಲಿಕೇಬಲ್ ಇದೆ, ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ಸ್ಟಿಲ್ ಎಲ್ಲರದು ಸ್ಕಿನ್ ಒಂದೇ ಆಗಿರಲ್ಲ. ಯಾರೇ ಯೂಸ್ ಮಾಡಬೇಕು ಅಂದ್ಕೊಂಡಿದ್ರು ಒಂದು ಸರಿ ನಿಮ್ಮ ಸ್ಕಿನ್ ಸ್ಪೆಷಲಿಸ್ಟ್ ಅಥವಾ ಡಾಕ್ಟ್ರನ್ನ ರೆಕಮೆಂಡ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ನನ್ನ ಸ್ಕಿನ್ಗೆ ಇದು ತುಂಬ ಚೆನ್ನಾಗಿದೆ. ಸೊ ನನಗೆ ಯೂಸ್ಫುಲ್ ಆಗಿರೋದ್ರಿಂದ ನಾನು ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡ್ತೀನಿ. ಕಡಲೆ ಹಿಟ್ಟು ಸ್ಕಿನ್ಗೆ ಟ್ಯಾನ್ ಮತ್ತು ಡಲ್ನೆಸ್ನ ಹೋಗಲಾಡಿಸುತ್ತೆ. ಹಾಗೆ ಹನಿ ಬಂದು ತುಂಬ ಸ್ಕಿನ್ ಗ್ಲೋ ಕೊಡುತ್ತೆ, ರಿಫ್ರೆಶಿಂಗ್ ಅನಿಸುತ್ತೆ, ರೇಡಿಯಂಟ್ ಅನಿಸುತ್ತೆ. ಕಾಫಿ ಬಂದು ಅದರ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ. ಆಮೇಲೆ ಅರಿಶಿಣ ಬಂದು ಸ್ಕಿನ್ ವೈಟ್ನಿಂಗ್ ಕೊಡುತ್ತೆ, ಕ್ಲಿಯರ್ ಸ್ಕಿನ್ ಆಗಿ ಕಾಣಿಸೋ ಥರ ಆಗುತ್ತೆ. ಯಾವುದೇ ಹೋಮ್ ರೆಮಿಡಿ ಸ್ಕಿನ್ಗೋಸ್ಕರ ಯೂಸ್ ಮಾಡ್ತಿದ್ರೆ ಅದನ್ನು ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಒಂದು 5-10 ನಿಮಿಷ ಮಸಾಜ್ ಮಾಡ್ಕೊಂಡಾದಮೇಲೆ ನಾನು ಹಾಗೆ ಬಿಡ್ತೀನಿ. ಅದನ್ನು ಬಿಟ್ಟ ಮೇಲೆ ನಾನು ಅದನ್ನು ಕ್ಲೀನ್ ಮಾಡ್ಕೋತೀನಿ. ಸೊ ವಾಶ್ ಆದಮೇಲೆ ಸ್ಕಿನ್ ತುಂಬ ಸಾಫ್ಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಲೈವ್ಲಿ ಫೀಲ್ ಆಗುತ್ತೆ. ನನಗೆ ಸ್ಪೆಷಲಿ ಇದು ತುಂಬ ಯೂಸ್ ಆಗಿದೆ. ಯೂಸ್ ಮಾಡ್ಕೊತೀನಿ ಅಂದರೆ ಡಾಕ್ಟರ್ ರೆಕಮೆಂಡೇಷನ್ ಮೇಲೆ ನೀವು ಕೂಡ ಬಳಸ್ಬೋದು. ಸೊ ಸಂಜೆ ನನ್ನ ಫ್ರೆಂಡ್ ನನಗೆ ಇನ್ವೈಟ್ ಮಾಡಿದ್ಲು ಅವ್ರ ಮನೆಗೆ. ತುಂಬ ದಿನ ಆಗಿತ್ತು ನಾನು ಅವಳನ್ನ ಮೀಟ್ ಮಾಡಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅವಳ ಮನೆಗೆ ಹೋಗಬೇಕಾಯ್ತು.
ಇಲ್ಲೋಡಪ್ಪ ಇಲ್ಲೋಡು. ಸೊ ಇದಾಗಿತ್ತು ನನ್ನ ಪುಟಾಣಿ ಮಿನಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.